ಇದೀಗ ಕರುನಾಡಲ್ಲಿ ಜಲ ವಿವಾದ ಕಿಚ್ಚು ಕಾವೇರಿದೆ. ಕಾವೇರಿ ನೀರು ಬಿಡುಗಡೆಗೆ ಆದೇಶಕ್ಕೆ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ ಬಳಿ ಧರಣಿ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಕರವೇ ಶಿವರಾಮೇಗೌಡ ಬಣ ಬೃಹತ್ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ. ಪ್ರತಿಭಟನೆಯಲ್ಲಿ ಕರವೇ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕಾವೇರಿ ನೀರಿನ ವಿವಾದ ಮತ್ತೆ ಕರ್ನಾಟಕದಲ್ಲಿ ತೀವ್ರ ಸ್ವರೂಪ ಪಡ್ಕೊಂಡಿದೆ. ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ನೀಡಿರತಕ್ಕಂಥ ಸೂಚನೆಗೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ನಲ್ಲಿ ಕುವೆಂಪು ಪ್ರತಿಮೆ ಬಳಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಯುತ್ತೆ. ರಾಜ್ಯದ ವಿವಿಧ ಭಾಗಗಳಿಂದ ಕರವೇ ಮುಖಂಡರು, ಕಾರ್ಯಕರ್ತರು, ಕಾವೇರಿ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. CWRC ಆದೇಶವನ್ನ ಹಿಂಪಡಿಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಕೂಡದು ಅನ್ನುವಂಥ ಒತ್ತಾಯ ಇವರದಾಗಿದೆ. ಪ್ರತಿಭಟನೆಯಲ್ಲಿ ಕಾವೇರಿ ಜಲಾಶಯಗಳ ಪ್ರಸ್ತುತ ಪರಿಸ್ಥಿತಿ, ರೈತರ ಸಂಕಷ್ಟ ಆಗಿರಬಹುದು, ಕುಡಿಯೋ ನೀರಿನ ಕೊರತೆ ಆಗಿರಬಹುದು, ರಾಜ್ಯದ ಹಿತಾಸಕ್ತಿಯನ್ನ ಪ್ರಮುಖವಾಗಿ ಪ್ರಸ್ತಾಪಿಸತಕ್ಕಂಥ ಸಾಧ್ಯತೆ ಇದೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಬಿಗಿಗೊಳಿಸತಕ್ಕಂಥ ಸಾಧ್ಯತೆ ಕೂಡ ಇದೆ. ಈ ನಡುವೆ ಕರ್ನಾಟಕ ಸರ್ಕಾರ ಕೂಡ CWRC ಆದೇಶದ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದೆ. ಮುಂದಿನ ಕಾನೂನು ಹಾಗೂ ಆಡಳಿತಾತ್ಮಕ ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದೆ. ಅಂತಿಮ ನಿರ್ಧಾರ ಸರ್ಕಾರ ಹಾಗೂ ಸಂಬಂಧಿತ ಪ್ರಾಧಿಕಾರಿಗಳ ಮುಂದಿನ ಪ್ರಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತೆ. ಒಟ್ಟಿನಲ್ಲಿ ಕಾವೇರಿ ವಿವಾದ ಮತ್ತೆ ರಾಜ್ಯದಲ್ಲಿ ರಾಜಕೀಯ ಹಾಗೂ ಜನಾಂದೋಲನದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇವತ್ತಿನ ಕರವೇ ಪ್ರತಿಭಟನೆ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ತರಬಹುದಾ? ರಾಜ್ಯದ ಮುಂದಿನ ನಡೆ ಏನಾಗಬಹುದು ಅನ್ನೋದರತ್ತ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಇವತ್ತು 11 ಗಂಟೆಗೆ ಶುರುವಾಗುತ್ತೆ. ಇನ್ನೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮಂಡ್ಯ ಭಾಗದಲ್ಲಿ ಅಲ್ಲೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲ ಕಡೆ ಆಕ್ರೋಶ ಭುಗಿಲೆದಿದೆ. ಇವತ್ತು ಮಲ್ಲೇಶ್ವರಮಲ್ಲೂ ಕೂಡ ಶಿವರಾಮೇಗೌಡರು ಬಣ ಒಂದು ಪ್ರೊಟೆಸ್ಟ್ಗೆ ಮುಂದಾಗಿದೆ. ಎಷ್ಟು ಗಂಟೆಗೆ ಪ್ರೊಟೆಸ್ಟ್ ಶುರುವಾಗುತ್ತೆ? ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇದೆ? ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ ಹನುಮಂತರಾಜು. ಪ್ರಮೋದ್, ಈಗಾಗಲೇ ಏನು ಕರ್ನಾಟಕದಲ್ಲಿ ನೀರಿನ ಪ್ರಮಾಣ ಕೂಡ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕುಡಿಯೋ ನೀರು ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ಈಗಾಗಲೇ CWCR ಏನಿದೆ, ಈಗಾಗಲೇ ಏನು ಕರ್ನಾಟಕದ ಕಾವೇರಿ ನೀರನ್ನ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ಜೊತೆಗೆ 15 ದಿನಗಳ ಒಳಗಾಗಿ 4 TMC ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿನ್ನೆ ಆದೇಶ ಮಾಡಿತ್ತು. ಈ ಆದೇಶವನ್ನು ಖಂಡಿಸಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೆದಿದೆ. ಜೊತೆಗೆ ಈಗಾಗಲೇ ಬೆಂಗಳೂರಲ್ಲಿ ಇರ್ತಕ್ಕಂಥ ಮಲ್ಲೇಶ್ವರಂನಲ್ಲೂ ಕೂಡ ಶಿವರಾಮೇಗೌಡ ಬಣ ಏನಿದೆ, ಈ ಬಣ ಕೂಡ 11 ಗಂಟೆಗೆ ಸುಮಾರು 11 ಗಂಟೆಗೆ ಮಲ್ಲೇಶ್ವರಂನ ಮೈದಾನದ ಬಳಿ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಏನು ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕೆಂದ್ರೆ ತಮಿಳುನಾಡು ಕರ್ನಾಟಕ ಕಾವೇರಿ ನೀರಿನ ವಿರೋಧ ಯಾವಾಗಲೂ ಸೃಷ್ಟಿಯಾದಾಗೆಲ್ಲ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಜೊತೆಗೆ ತೀವ್ರ ವಿಕೋಪಕ್ಕೂ ಕೂಡ ಹೋಗ್ತಿತ್ತು. ಈ ನೆಲೆಯಲ್ಲಿ ಕೂಡ ಪೊಲೀಸರು ಕೂಡ ತಮ್ಮ ಭದ್ರತೆಯನ್ನು ಹೆಚ್ಚಿಸಿಕೊಂಡು ಕಟ್ಟೆಚ್ಚರದಿಂದ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ನೀಡಿದ್ದಾರೆ. ಜೊತೆಗೆ ಈಗಾಗಲೇ ಎಲ್ಲ ಒಂದು ಕಡೆ CWCR ಏನು ಆದೇಶ ಮಾಡಿದೆ, ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ, ಇದೆಲ್ಲ ಒಂದು ಕಡೆ ಕರ್ನಾಟಕದ ಜನರಿಗೂ ಕೂಡ ಕೆಂಗಣಿಗೂ ಕೂಡ ಗುರಿಯಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಸೃಷ್ಟಿಯಾಗಿದ್ದು, ಜೊತೆಗೆ ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಆಗಿರೋ ಹಿನ್ನೆಲೆಯಲ್ಲಿ ಇದು ಸರ್ಕಾರ ಕೂಡ ಈಗ CWCR ಮೇಲ್ಮನೆಗೂ ಕೂಡ ಸಲ್ಲಿಸಲು ಕೂಡ ಸಾಕಷ್ಟು ತಯಾರಿಯನ್ನು ಕೈಗೊಂಡಿದೆ. ಮತ್ತೊಂದೆಡೆ ಈಗ ರಾಜ್ಯಾದ್ಯಂತ ಕೂಡ ಕರ್ನಾಟಕ ಹೋರಾಟಗಾರರು ಜೊತೆಗೆ ರೈತರು ಕೂಡ ಈಗಾಗಲೇ ಪ್ರತಿಭಟನೆಗೂ ಸಜ್ಜಾಗಿದ್ದಾರೆ. ಪ್ರಮೋದ್.